ಏನೋ ಮಾಡಿದೆ ನೀನು? ಎಷ್ಟೋ ಕೊಬ್ಬು ನಿನಗೆ. ಬೆಂಕಿ ಹಾಕ. ನನಗೆ ಯಾಕೆ ಹೊಡೆದಿದ್ದೀರಾ? ನಾನೇನ್ ಮಾಡಿದೆ? ಎಲ್ಲ ನಿನ್ನಿಂದನೇ ಆಗಿದ್ದು. ನೆಟ್ಟಿಗೆ ಓದಿ ಉದ್ಧಾರ ಆಗು ಅಂದ್ರೆ ಬೇಡದಾರ ಕೆಲಸ ಮಾಡ್ತೀಯ. ಬೆನ್ನಿಂದೆ ಕುತಂತ್ರ ಮಾಡ್ತೀಯ. ಬೆನ್ನಿಂದ ಕುತಂತ್ರ. ವರ್ಷ ಆದ್ರೂ ಬಿಪಿಗೆ ಯಾವ ಮಾತ್ರೆ ಕೊಡ್ತಾರೆ ಅಂತ ಗೊತ್ತಿಲ್ಲ. ಚೀಟಿಂಗ್ ಮಾಡದೆ ಪಾಸ್ ಆಗೋದು ಹೇಗೆ ಅಂತ ಗೊತ್ತಿಲ್ಲ. ಏನ್ ಜೊತೆ ನೆಟ್ ಬಾಳೋದು ಹೇಗೆ ಅಂತ ಗೊತ್ತಿಲ್ಲ. ಆದ್ರೆ ಕರ್ಣನಿಗೆ ಅನ್ಯಾಯ ಮಾಡೋದು ಮಾತ್ರ ಗೊತ್ತಾಗತ್ತಾ? ನಾನು ಏನ್ ಮಾಡಿದೆ ಅದು ನಾನು ಕ್ಲಿಯರ್ ಆಗಿ ಹೇಳಿ. ನೋವುತ್ತಿದೆ. ಕರ್ಣ ಸ್ಟಿಕ್ ಹಿಡ್ಕೊಂಡು ವಾಕ್ ಮಾಡ್ತಾ ಇದ್ರೆ ಅವನಿಗೆ ತೊಂದರೆ ಮಾಡಿದ್ದು ನಾನು ನೋಡ್ಲಿಲ್ಲ ಅನ್ಕೊಂಡ. ಒಂದು ಸಾರಿ ಕರ್ಣನ್ ತಂಟೆಗೆ ನಾನು ಹೋದ್ರೆ ಮಗನೇ ನಿನ್ ಮೈಲಿನ ಕೊಬ್ಬೆಲ್ಲ ಇಳಿಸ್ಬಿಡ್ತೀನಿ. ಪ್ಲೀಸ್. ಏನ್ ಡ್ಯಾಡ್ ನೀವು ಕರ್ಣನ್ ಪರ ವಹಿಸ್ಕೊಂಡು ಮಾತಾಡ್ತಿದ್ದೀರಾ? ಮಾತಾಡ್ತೀನಿ ಕಣ, ಮಾತಾಡ್ತೀನಿ. ಅವನ್ ಇರೋದಕ್ಕೆ ನೀನು ನಾನು ಮೂರತ್ತು ಊಟ ಮಾಡ್ಕೊಂಡು ನೆಮ್ಮದಿಯಾಗಿರೋದು. ನಿನ್ ಯೋಗ್ಯತೆಗೆ ಅದೆಲ್ಲ ಎಲ್ಲಿ ಗೊತ್ತಾಗಬೇಕು? ನೋಡು ಸಂಜಯ್, ಕೊನೆಯದಾಗಿ ಹೇಳ್ತಾ ಇದ್ದೀನಿ, ಕರ್ಣನ್ ತಂಟೆಗೆ ಮಾತ್ರ ನೀನು ಹೋಗ್ಬೇಡ. ಸಾಧ್ಯ ಆದ್ರೆ ಸಹಾಯ ಮಾಡು, ಇಲ್ಲ ಅವನಿಗೆ ತೊಂದರೆ ಕೊಡದೆ ನಿನ್ನ ಪಾಡಿ ನಿಂತು ಬಿಡು. ಅಮ್ಮ, ಡಾಕ್ಟರ್ ಹೀಗೆ ಕೂಗ್ತಾ ಇದ್ದೀರಾ? ಇದೇನಿದು? ಮೈ ತುಂಬಾ ಗಾಯ. ಮಾವನ್ ಬೆಲ್ಟ್ ಅಲ್ವಾ? ಅವ್ರು ಹೊಡೆದ್ರಾ? ಏಯ್, ನಿನಗೆ ಯಾಕೆ ಬೇಕದೆಲ್ಲ? ನನಗೆ ನೋವ್ತಿದೆ. ಜಾಸ್ತಿ ಮಾತಾಡ್ಬೇಡ, ಹೋಗು. ಇಂಥ ಹೊತ್ತಲ್ಲೂ ಅಹಂಕಾರ ಬಿಡಲ್ಲ ಅಲ್ಲ? ಇದನ್ನೆಲ್ಲ ನೋಡ್ಕೊಂಡು ಹೇಗೆ ಸುಮ್ಮನೆ ಹೋಗಕ್ಕಾಗತ್ತೆ? ಇರಿ, ಪಾಯಿಂಟ್ಮೆಂಟ್ ತೋರ್ತೀನಿ. ಕರ್ಣ ಸರ್, ನಾ ಕೇಳ್ತೀನಿ. ಒಂದ್ ನಿಮಿಷ ಇರಿ, ಬಂದೆ. ಕರ್ಣ ಸರ್, ಒಳಗ್ ಬರ್ಬೋದಾ? ಬನ್ನಿ. ಏನಾಯ್ತು? ಯಾಕೆ ಇಷ್ಟೊಂದು ಗಾಬರಿಲಿದ್ದೀರಾ? ಅದು ಗಾಯ ಕಚ್ಚೋ ಆಯಿಂಟ್ಮೆಂಟ್ ಇದ್ರೆ ಅರ್ಜೆಂಟಾಗಿ ಬೇಕಿತ್ತು. ಏನಾಯ್ತು? ಅದು ಸಂಜುಗೆ ಮಾವ ಬೆಲ್ಟಲ್ಲಿ ಹೊಡೆದ್ಬಿಟ್ಟಿದ್ದಾರೆ. ಸಿಕ್ಕಾಪಟ್ಟೆ ಗಾಯ ಆಗಿದೆ. ಮೈ ತುಂಬ ಬಾಸುಂಡೆ ಎದ್ದಿದೆ. ಅದಕ್ಕೆ ಆಯಿಂಟ್ಮೆಂಟ್ ಹಚ್ಚೋಣ ಅಂತ. ಅಲ್ಲಿದೆ. ಥ್ಯಾಂಕ್ ಯು ಕರ್ಣ ಸರ್. ಹಾಂ, ತುಂಬ ಜಾಸ್ತಿ ಪೇನ್ ಇದ್ರೆ ಮಾತ್ರ ಪೇನ್ ಕಿಲ್ಲರ್ ಕೊಡಿ, ಇಲ್ಲಾಂದರೆ ಇದು ಸಾಕಾಗುತ್ತೆ. ಥ್ಯಾಂಕ್ ಯು ಕರ್ಣ ಸರ್, ಬರ್ತೀನಿ. ಏನಾಗಿದೆ?